ಹಲೋ ಹಲೋ ಹೇಳ ಲೋ ಮಗ, ಸಂಜೆ ಬಂದ್ಬಿಡ. ಸಂಜೆನಾ? ಯಾಕೆ? ನಮ್ ಮನೆ ಹತ್ರ ಬಾ, ಹೇಳ್ತೀನಿ. ಕೆಲ್ಸ ಇದೆ, ಹಾಗಲ್ಲ. ಏನ್ ವಿಷಯ ಹೇಳು. ನೀನ್ ಹಿಂಗೆ ಹೇಳಿದ್ರೆ ಕೇಳಲ್ಲ. ನಮ್ಮಮ್ಮನ್ ಕೈಗೆ ಫೋನ್ ಕೊಡ್ತೀನಿ ತಡಿ, ಅವರೇ ಹೇಳ್ತಾರೆ ಏನೋ ಅಂತ. ಹೇ ಅಮ್ಮ, ನನ್ ಫ್ರೆಂಡ್ ಅವ್ರಮ್ಮ ಲೈನಲ್ಲಿದ್ದಾರೆ. ಸಂಜೆ ಹಬ್ಬಕ್ಕೇನೋ ಕರಿತೀನಿ ಅಂತಿದ್ರಲ್ಲ, ಕರೀರಿ. ಹಲೋ, ಚೆನ್ನಾಗಿದ್ದೀರಾ? ಅಲ್ಲ ಅಲ್ಲ ಆಂಟಿ, ಎಷ್ಟ್ ದಿನ ಆಯ್ತು ಈ ಕಡೆ ಬಂದು? ಆಮೇಲೆ ಮನೆ ಹತ್ರ ಬಂದು ಅರ್ಶಿನ ಕುಂಕುಮ ತಗೊಂಡೋಗಿ. ಹಾ, ಆಯ್ತು ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಬೆಂಗಳೂರು ದುಡಿಯಕ್ ಹೋಯ್ನಂತ ಕರ್ಕೊಂಬರ್ರಿ ಹೋಗಿ. ಏನ್ ಕೆಲಸ ಮಾಡಕ್ ಬರ್ತಂತ ಮೈಗಾಳ. ಇರ್ಲಿ ಬಿಡಂಗೆ ಮುದಕ್ಕೆ ಅವನಿದ್ರೆ ಏನದ ಕೂಳ್ದಂಡ ಅವನಿಗೆ. ಇಲ್ಲಿ ಬಂದ್ ಏನ್ ಮಾಡೋದ ಅವ್ನ್ ತಗದ ಅಲ್ಲೇ ಆರಾಮ್ ಇರ್ಲಿ ಸೆಂಟ್ರಿನ್ ಕೆಲಸ ಮಾಡ್ಕೊಂತ. ಇಲ್ಲಿ ಬಂದು ಸುಮ್ಮಿಕೆ ಅಲ್ಲಿ ಹೋಗಿ ಮುಂಚೆ ಗಿಡದಲ್ಲಿ ಹೋಗಿ ಪಬ್ಜಿ ಆಡ್ಕೊಂಡ್ ಕುಂದಿರ್ತಾನ ಅವನು. ವೇಸ್ಟ್ ಫಾಲ್ತ್ ನನ್ ಮಗ. ದೊಡ್ಡ ಸಾಚಲ ಹೇಳಕ್ ಬರ್ತಾನ ಕೊಟ್ಟಕೈ ಅವನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನಂದಿದ್ದೇನೆ, ದುಡ್ಡಿಲ್ಲ. ನಮ್ಮನೆ ಫ್ಯೂಸ್ ಕೆಟ್ಟೋಗೈತೆ, ರೆಡಿ ಮಾಡೋದು ಹೆಂಗೆ? ಮೊದಲಿಗೆ ಮೀಟರ್ ಬೋರ್ಡ್ ತೆಗೀರಿ. ಅಲ್ಲಿ ಫ್ಯೂಸ್ ಕಾಣಿಸುತ್ತೆ, ಫ್ಯೂಸ್ಗೆ ಟೆಸ್ಟ್ ಹಾಕ್ಬೇಡ್ರಿ. ಹಾಕಿದ್ರೆ ತೆಗಿಬೇಡಿ, ತೆಗೆದ್ರೆ ಹಾಕ್ಬೇಡ್ರಿ. ಹಿಂಗೆ ಮಾಡ್ತಾ ಇದ್ರೆ ನಿಶ್ಚಿಮ ಪದ್ಧತಿ ಸೇರ್ತೀರಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. विमल अजय देवगन, हाँ ये कुछ कर सकता है। बोलो सुबह केसरी देवगन। आई लो, मैं तुम्हें नहीं छोड़ूंगा। वी अब देख विमल स्पेशल। अरे अरे नहीं, सांस नहीं आ रही। ये विमल मुझे मरवाएगा किसी दिन। साले क्या चीज है तू? तुम्हारी वजह से मेरी फेवरेट टी शर्ट फट गई। अब मुझे गुस्सा आ गया है। अल्टीमेट धुबा केसरी। हट। बोलो सुबह केसरी। तुम में से अब कौन आ रहा है? ಬಾ ಮಗ, ಅಪ್ಪನ್ ಕಾಸು ಕದಿಯೋದು ಹೇಳ್ಕೊಡ್ತೀನಿ ಬಾ. ಅಪ್ಪನ್ ಕಾಸು ಕದಿ ಬರ್ದು ಕಣ, ಕೇಳ್ಬಿಟ್ಟು ಇಸ್ಕೋಬೇಕು. ಕೇಳ್ಬಿಟ್ಟು ಇಸ್ಕೊತೀನಿ ತಡೆ. ತಗೋ ಮಗನೆ ಕಾಸು. ಬೇಡ ಬಿಡಿಯಪ್ಪ, ಪರವಾಗಿಲ್ಲ, ತಗೋ ಮಗನೆ. ಸರಿ ಪರವಾಗಿಲ್ಲ, ಕುಡಿಯಪ್ಪ. रुको जरा, सबर करो. बोला धक्का मुक्की. रुको जरा, सबर करो. बोला ಹೆಂಗಿಟ್ಟಿನ ಹೆದರಿಕೆ ನಂಗ ನೋಡಿ ಹುಚ್ಚು ಹೋಯ್ಕೊಂತ ನೀವ. ಇಲ್ಲೆಲ್ಲ ನಂದ ಹವ. ಏನಾರ ತುಟ್ಟಿಕ್ ಪಿಟ್ಟಿಕ್ ಮಾಡಿದ ಅಂದ್ರ ಗೊತ್ತೈತವಂಗ ನಾ ಬರಬ್ಬರಿ ಹಾಡ್ತೀನಂತಂದು. ಅಣ್ಣವ್ರೆ ಕೊಡಿ.
ಓ BSDK ಸಮೋಸ ಕೊಡು ಅಂದಿದ್ದು ಭಿಕ್ಷುಕ ಅಲ್ಲ ನಾನು. ಮಳೆದೇ ಬರ್ತಿಲ್ಲ, ರೈನ್ ಕೋಟ್ ಯಾಕೆ ಹಾಕೊಂಡಿದ್ಯಾ? ಇದು ಗೊತ್ತಾ, ಛೋಟಾ ಭೀಮ್ ಎಂಬ ಕಾರ್ಟೂನ್ ಅಲ್ಲಿ ಎಷ್ಟು ರಹಸ್ಯ ಇದೆ ಅಂದ್ರೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ನೀವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಕಾರ್ಟೂನ್ ನ ನೋಡಿರ್ತೀರಾ, ಬಟ್ ನೀವು ಯಾವಾಗಾದ್ರು ನೋಟಿಸ್ ಮಾಡಿದೀರಾ, ಈ ಡೋಲಕ್ಪುರ್ ಅನ್ನೋ ಊರಲ್ಲಿ ಒಂದು ಫ್ಯಾಮಿಲಿನೂ ಕಂಪ್ಲೀಟ್ ಆಗಿಲ್ಲ. ಕೆಲವೊಬ್ರಾಗ ಅಮ್ಮ ಇಲ್ಲ, ಕೆಲವೊಬ್ರಾಗ ಅಪ್ಪ ಇಲ್ಲ, ಇನ್ ಕೆಲವ್ರಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಆದ್ರೆ ನಮ್ ಜಗ್ಗು ಎಂಬ ಕೋತಿಗೆ ಸಾಮಾನ್ಯ ಇಲ್ಲ. ಅಣ್ಣ, ಈ ಸಿಮೆಂಟ್ ಚೀಲ ಎಷ್ಟ? 350 ರೂಪಾಯಿ ಅಣ್ಣ. ಅಪ್ಪ, ಈ ಮಿಂಡ್ರಿ ಒಂದ್ ಸಿಮೆಂಟಿನ ಚೀಲ 500 ರೂಪಾಯಿ ಹೇಳ್ತವನೆ, ಏನ್ ಮಾಡ್ಲಿ? ಹೌದಾ, ಫೋನ್ ಕೊಡ ಬೋಳಿ ಮಗನ್ಗೆ, ಕೊಡ್ತೀನಿ ನೋಡಿ ಅಪ್ಪ. ಅಣ್ಣ, ನಮ್ಮಪ್ಪ ನಿನ್ ಜೊತೆ ಮಾತಾಡ್ಬೇಕಂತೆ, ಮಾತಾಡು. ಸಿಮೆಂಟಿನ ಚೀಲ 500 ರೂಪಾಯಿ ಅಂತ ಹೇಳು ನಮ್ಮಪ್ಪನ್ಗೆ. ನಾನ್ ಸುಳ್ಳೆಲ್ಲ ಹೇಳಲ್ಲ ಗುರು, ಪ್ಲೀಸ್ ಅಣ್ಣ, ಪ್ಲೀಸ್ ಪ್ಲೀಸ್. ನಾನ್ ಸುಳ್ಳು ಹೇಳಿದ್ರೆ ನನಗೇನ್ ಸಿಗುತ್ತ ಮಿಂಡ್ರಿ? ತಗೊಳ್ಳಲ್ಲ ನೋಡೆ, ಇವಾಗ ಹೇಳು. ಮಾತಾಡಿಯಪ್ಪ ಇವನ್ ಜೊತೆ. रुको जरा सबर करो. ಅಂಕಲ್, ಈ ಸಿಮೆಂಟಿನ ಚೀಲ 500 ರೂಪಾಯಿನೇ. रुको जरा सबर करो. बोला ಇದು ಬರೀ 300 ರೂಪಾಯಿ ಐತೆ. ಯಾಕೋ ಮಿಂಡ್ರಿ ಫೋನಲ್ಲಿ ಮಾತಾಡಕ್ಕಿಂತ ಮುಂಚೆ 50 ರೂಪಾಯಿ ಕೊಡ್ಲಿಲ್ವಾ? ಗೆಳೆಯ ಹೇಳು ಕರಿಯ. ಮಾ ಮೇಲಿದೆಯೋ? ಗಂಡನ ಮನೇಲಿದ್ದೀನಿ. ಗಂಡನ ಮನೇಲಿ ಅಂದ್ರೆ ಕುತಿಯಲ್ಲಿ ಮಂಗಳಸೂತ್ರ ತರ ಇರೋ ID ಕಾರ್ಡ್, ಅತ್ತೆ ತರ ಕಾಟ ಕೊಡೋ ಬಾಸು, ಸೌತಿನ ತರ ಉಳ್ಬಿಡೋ ಕೊಲೀಗ್ಸ್, ಇಷ್ಟೆಲ್ಲ ಇದ್ಮೇಲೆ ಅದು ಗಂಡ ಮನೆ ತಾನೆ. ನಿಮ್ ಆಫೀಸಲ್ಲಿ ಪುಳ್ಳಿ ಇದಾಳಲ್ಲ ಅವಳಲ್ಲಿ? ಓ ಅವಳ ಔಟ್ ಟು ಇನ್ಕ್ರೀಸ್ ಯುವರ್ ರೈಟ್ ಅನ್ನೋ ಬುಕ್ ಬರೇ ಹೋಗಿದ್ದಾಳೆ. ನಿಮ್ ಮತ್ತಿಗೆ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡು. ಅತ್ತಿಗೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ನಾನು ಅವಳಿಗೆ ಲೈಫ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾತಾಡೋ ನಿಮ್ಗೆ ಲೈಫ್ ಇಲ್ಲ, ಅವಳು ಬೇರೆ ಲೈಫ್ ಕೊಡ್ತೀಯಾ? ಅವಳು ನನ್ನ ಲೈಫ್ ಅಲ್ಲಿ ಬಂದ್ರೆ ಟಾಪ್ ಅಲ್ಲಿ ಬರ್ತೀನಿ ಅಂತ ಸಿದ್ಧಿ ಬಿದ್ದಿ ಜೋಯಿಸ್ತಾರೆ ಏನವ್ರೆ. ನೀನು ಹುಟ್ಟಿನಿಂದಾನೇ ಮೆದುಳು ತಕೊಂಡಿರೋನು, ಅವಳು ಉಳ್ತಾನೆ ಕೊನೆ ಆಗಿರೋ ಆಯ್ತು. ನಿಮ್ಮಿಬ್ರಿಂದ ನಮ್ಮನ್ನ ದೇವರೇ ಕಾಪಾಡಬೇಕು. ಯಾಕೋ ಅಷ್ಟು ತಿಕಾವ್ರಿ ನಿಂಗೆ? ತಿಕಾವ್ರಿ ಏನಿಲ್ವೋ? ಭ್ರಾಂತವಾಸಿಗಳು ಮದುವೆ ಆದ್ರೆ ಮಕ್ಕಳು ನಾಶ ಆಗುತ್ತೆ ಅಂತ ಬುಕ್ಕಲ್ಲಿ ಓದಿದ್ದೆ. ಆದ್ರೂ ಒಂದು ಭಯ.